ಎಲ್ಲಿ ಸರ್ ನಿಮ್ಮ ಕಡೆ ಪಾರ್ಟಿಗಳು ಬರಲೇ ಇಲ್ವಲ್ಲ? ಅಲ್ಲ, ಇವತ್ತೇ ರಿಜಿಸ್ಟರ್ ಅಂತ ಹೇಳಿದ್ದೀರಾ ಅವ್ರಿಗೆ? ಸರ್, ಟೈಮ್ ಬೇರೆ 10:30ಗೆ ತಗೊಂಡ್ಬಿಟ್ಟಿದೀವಿ. ಅದು ಸ್ಲಾಟ್ಸ್ ಎಲ್ಲ ಬುಕ್ ಆದ್ಮೇಲೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಸರ್. ಅದು ಟೈಮ್ ಮುಗಿದ್ಮೇಲೆ ಬಂದ್ರೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ನಾಳೆ ನಾಡಿದ್ದು ಬರ್ಬೇಕಾಗುತ್ತೆ ಅವರು. ಸರ್ ಇಲ್ಲ, ಆನ್ ದಿ ವೇ ಇದ್ದಾರೆ, ಬರ್ತಾ ಇದ್ದಾರೆ. ನನ್ಗಾಗ್ಲೇ ಅವರು ಹೇಳಿದ್ದಾರೆ. ಇನ್ನೇನು ಇನ್ನೊಂದು 10 ನಿಮಿಷದಲ್ಲಿ ಇಲ್ಲೇ ಇರ್ತಾರೆ ಸರ್. ನೋಡಿ ಸರ್, ಇವಾಗ ಮುಂಚಿನ ಥರ ಇಲ್ಲ. ಮುಂಚೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಟೈಮ್ ಇರ್ತಾ ಇತ್ತು. ಬಟ್ ಇವಾಗ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ ಎಲ್ಲನೂ. ಎಲ್ಲ ಆನ್ಲೈನಲ್ಲೇ. ನೀವು ದುಡ್ಡು ಕಟ್ಟೋದು, ಟೈಮ್ ತಗೊಳ್ಳೋದು, ನೀವು ಇಂಥ ಟೈಮಿಗೆ ಬರ್ತೀವಿ ಅಂತ ಟೈಮಿಗೆ ರಿಜಿಸ್ಟರ್ ಅಂತ ಅಂದರೆ ಆ ಟೈಮಿಗೆ ಅವರು ಬುಕ್ ಮಾಡಿಬಿಡ್ತಾರೆ. ಅದಾದ್ಮೇಲೆ ಬಂದರೆ ನಿಜ ಅವತ್ತು ಟೈಮೇ ಸಿಗಲ್ಲ, ನಿಮ್ಗೆ ರಿಜಿಸ್ಟ್ರೇಷನ್ ಆಗೋದೇ ಇಲ್ಲ. ಅವ್ರಿಗೆ ಮೊದಲೇ ಇನ್ಫಾರ್ಮ್ ಮಾಡಿಬಿಡ್ಬೇಕಿತ್ತು ತಾನೇ. ಒಂದು 10 ನಿಮಿಷ 1/4 ಗಂಟೆ ಮುಂಚಿತವಾಗೇ ಇರಬೇಕು. ಈ ಥರ ಇನ್ ಟೈಮಿಗೆ ಬರ್ತೀನಿ ಅಂತ ಹೇಳಿ ಸ್ವಲ್ಪ ಲೇಟ್ ಆಗಿಬಿಟ್ರೆ ಏನು ಮಾಡ್ತೀರಾ? ಇಲ್ಲ ಇಲ್ಲ, ಆ ಥರ ಏನೂ ಆಗಲ್ಲ ಸರ್, ಬರ್ತಿದ್ದಾರೆ. ಆಮೇಲೆ ಇರೋ ವಿಚಾರ ಎಲ್ಲ ಹೇಳಿದಿರ ತಾನೆ. ಆಮೇಲೆ ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ಮತ್ತೆ ಗಲಾಟೆ ಮಾಡ್ಕೊಂಡು ಅದು ಹಂಗೆ ಇದು ಹಿಂಗೆ ಅಂತ ಕೇಸ್ ಮಾಡಲ್ಲ ತಾನೆ? ನೋ 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 ಸರ್, ಎಲ್ಲ ಕರೆಕ್ಟ್ ಆಗಿದೆ. ನೀವೇನು ತಲೆ ಕೆಡಿಸ್ಕೊಂಬೇಡಿ. ಇದರಲ್ಲಿ ಏನೇ ಮುಂದೆ ಹೆಚ್ಚು ಕಮ್ಮಿ ಆದ್ರೂ ನಾನೇ ಜವಾಬ್ದಾರಿ, ಓಕೆನಾ? ನೀವೇನು ಗಾಬರಿ ಆಗಬೇಡಿ. ರಿಜಿಸ್ಟರ್ ಒಂದು ಮಾಡಿಕೊಡಿ ಸಾಕು. ಓಕೆ ಸರ್, ಓಕೆ ಓಕೆ. ಸರ್, ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗಿರ್ತೀನಿ. ನಮ್ಮ ಕಡೆ ಬರ್ತಾರೆ, ಶೋಭಾ ಅಂತ ಬರ್ತಾರೆ. ಅವ್ರಿಗೆ ನಿಮ್ಮ ನಂಬರ್ ಕೊಟ್ಟಿದ್ದೀನಿ, ಬಂದು ಕಾಲ್ ಮಾಡ್ಕೋತಾರೆ. ನೀವು ಒಂಚೂರು ನಿಂತ್ಕೊಂಡು ಅದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ ಕಳಿಸಿ ಸರ್. ಫೀಸ್ ಎಲ್ಲನೂ ನಾನೇ ಕೊಡ್ತೀನಿ, ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಬಿಡಿ ಸರ್. 1,000 2,000 ಜಾಸ್ತಿ ಆದರೂ ಪರವಾಗಿಲ್ಲ, ನಾನು ಕೊಟ್ಟು ಮಾಡಿಸ್ತೀನಿ. ಆದರೆ ಕೆಲಸದಲ್ಲಿ ಮಾತ್ರ ಕರೆಕ್ಟಾಗಿ ಮಾಡಿಕೊಡ್ಬೇಕು ಸರ್. ಯಾವುದೇ ಥರ ತೊಂದರೆನೂ ಆಗದಿರೋ ಥರ ನೀಟಾಗಿ ಮಾಡಿಕೊಡ್ಬೇಕು ಸರ್. ಹಂಗೇನಿಲ್ಲ ಸರ್, ಬೇಕಾದ್ರೆ ಕೇಳಿ. ಇಲ್ಲಿ ಸುಮಾರು ರಿಜಿಸ್ಟ್ರೇಷನ್ ನಾನೇ ಮಾಡಿಸಿದ್ದೀನಿ. ನಿಜವಾಗ್ಲೂ ನಾನಂತೂ ಯಾವುದೇ ಥರ ಸಮಸ್ಯೆ ಆಗದಿರೋ ಥರ ಕ್ಲೀನಾಗಿ ಮಾಡಿಕೊಡ್ತೀನಿ. ಮಾತ್ರ ಫೀಸ್ ಮಾತ್ರ ಹೇಳ್ದಷ್ಟು ಕೊಟ್ಬಿಡ್ಬೇಕು ಸರ್. ಓಕೆ ಸರ್, ಓಕೆ. ನಿಮ್ಮ ಫೀಸ್ ಎಲ್ಲ ನಾನು ಕೊಡ್ತೀನಿ ಬಿಡಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬೇಡಿ. ನಾನಿನ್ನು ಬರ್ತೀನಿ ಸರ್. ಹಾಂ ಹಾಂ, ಸರಿ ಸರ್, ಆಯಿತು. ಸರ್, ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್ ಮಂಜು ಅವರೇ. ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಥ್ಯಾಂಕ್ ಯು ಸರ್. ಹಾಂ, ನಿಮ್ದೊಂದು ಫೈಲ್ ಇತ್ತು ಅಂತ ಹೇಳಿದ್ರಲ್ಲ, ಅದು ಇವತ್ತು ರಿಜಿಸ್ಟ್ರೇಷನ್ ಇರಬೇಕಲ್ಲ? ಹಾಂ ಹೌದು ಸರ್, ಅದು ಇವತ್ತೇ ರಿಜಿಸ್ಟ್ರೇಷನ್ನು. 10:30ಗೆ ಸ್ಲಾಟ್ ತೊಗೊಂಡಿದ್ದೀವಿ. ಪಾರ್ಟಿಗಳು ಬರ್ತಾ ಇದ್ದಾರೆ ಸರ್. ಅದಕ್ಕೆ ಒಂಚೂರು ಅಪ್ಲಿಕೇಶನ್ ಮೂವ್ ಮಾಡಿಸಿರಿ. ಅವ್ರು ಬರ್ತಿದ್ದಂಗೆನೇ ತಗೊಂಡು ಫೋಟೋ ತೊಗೊಂಡು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ರಾಯ್ತು ಅಂತ. ಏನು ಸರ್ ನೀವು, ಪಾರ್ಟಿಗಳೇ ಇಲ್ಲದೆ ಅಪ್ಲಿಕೇಶನ್ ಹೇಗೆ ಮೂವ್ ಮಾಡೋಕ್ಕಾಗುತ್ತೆ ಹೇಳಿ? ಬರಲಿ ಬಿಡಿ, ಅವರು ಬಂದಮೇಲೆ ಮಾತಾಡೋಣ. ಸರ್, ಅದು ಹಾಗಲ್ಲ ಸರ್. ಅವ್ರು ತುಂಬ ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದು ಇವತ್ತು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟು ಹೋಗಬೇಕು ಅಂತ ಬರ್ತಾ ಇದ್ದಾರೆ. ಅವರು ಔಟ್ ಆಫ್ ಸ್ಟೇಟ್ ಹೋಗ್ತಾ ಇದ್ದಾರೆ ಸರ್. ಹಾಗಾಗಿ ಫ್ಲೈಟ್ ಇದೆ ಅವ್ರದ್ದು. ಸೊ ಅವ್ರಿಗೆ ಇಲ್ಲಿ ಇರೋಕ್ಕಾಗಲ್ಲ ಸರ್. ನೀವು ಹೇಳಿದ್ರೆ ಒಂದು ಮಾತು, ಅವರು ನಿಮ್ಮ SDA ಅವರು ಸ್ವಲ್ಪ ಅಪ್ಲಿಕೇಶನ್ ಮೂವ್ ಮಾಡ್ತೀನಿ ಅಂತ ಅಂದರು. ಅದಕ್ಕೆ ನಿಮಗೆ ಹೇಳೋಣ ಅಂತ ಬಂದೆ ಸರ್. ಓ ಹೌದಾ? ಅಲ್ಲ, ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀರ ತಾನೇ ರಿಜಿಸ್ಟ್ರೇಷನ್ ಬಗ್ಗೆ, ಮತ್ತೆ ಪ್ರಾಪರ್ಟಿ ಯಾವುದು ಯಾರ ಹೆಸರಿಗೆ ಹೋಗ್ತಾ ಇದೆ ಎಲ್ಲ ಅವ್ರಿಗೆ ಗೊತ್ತಿದೆ ಅಲ್ವಾ? ಯಾಕೆ ಈ ಥರ ಕೇಳ್ತಾ ಇದ್ದೀನಿ ಅಂದರೆ, ಮುಂದೆ ಫ್ಯೂಚರಲ್ಲಿ ನಮಗೆ ತೊಂದರೆ ಆಗಬಾರ್ದು ನೋಡಿ, ಅದಕ್ಕೆ. ನಿಮಗೆ ಗೊತ್ತು ಸರ್, ನಾನು ನಿಮ್ಮ ಹತ್ರ ಎಷ್ಟು ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ. ಯಾವುದಾದ್ರೂ ಆ ಥರ ಸಮಸ್ಯೆ ಇದೆಯಾ? ನಾನು ಆ ಥರ ಸಮಸ್ಯೆ ಇರೋದು ತಗೊಳ್ಳೋದೇ ಇಲ್ಲ ಸರ್. ಅದಕ್ಕೆ ಸ್ವಲ್ಪ ಅದು ಅಪ್ಲಿಕೇಶನ್ ಒಂದು ಮೂವ್ ಮಾಡಿಸಿದ್ರೆ ಅವ್ರು ಬರ್ತಿದ್ದಂಗೆ ಹೆಬ್ಬೆಟ್ಟು ಮತ್ತು ಸೈನ್ ತೊಗೊಂಡು ಕಳಿಸ್ಬಿಡ್ಬೋದಿತ್ತು ಸರ್. ಹಾಂ ಹಾಂ, ಸರಿ ಸರಿ ಮಂಜು ಅವರೇ. ಸರಿ ಆಗಿದ್ರೆ ನಾನು ಅವ್ರಿಗೆ ಹೇಳ್ತೀನಿ ಬಿಡಿ. ಆನಂದ್ ಅವ್ರು ಇದ್ದಾರಲ್ಲ, ಅವ್ರನ್ನ ಒಳಗಡೆ ಕಳಿಸಿ, ನಾನು ಅವ್ರಿಗೆ ಹೇಳ್ತೀನಿ. ಓ, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಂ, ಥ್ಯಾಂಕ್ಸ್ ಎಲ್ಲ ಇರಲಿ. ಅದು ಫೀಸ್ ಎಲ್ಲ ಅವ್ರಿಗೆ ಹೇಳಿದಿರ ತಾನೆ? ಫೀಸ್ ಮಾತ್ರ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಂಬಿಡಿ ಸರ್. ಫೀಸ್ ನಿಮಗೆ ಬರೋದು ಬಂದೇ ಬರುತ್ತೆ, ನಾನು ಗ್ಯಾರಂಟಿ. ಅದಕ್ಕೆ ಇದು ರಿಜಿಸ್ಟ್ರೇಷನ್ ಒಂದು ಆಗ್ಬಿಡ್ಲಿ ಸರ್. ಹಾಂ ಸರಿ, ಆಯಿತು. ಆನಂದ್ ಅವ್ರನ್ನ ಒಳಗಡೆ ಕಳಿಸಿ. ಎಕ್ಸ್ಕ್ಯೂಸ್ ಮೀ ಸರ್. ಆನಂದ್, ನೋಡಿ ಮಂಜುನಾಥ್ ಅವ್ರ ಕಡೆದೊಂದು ಸೇಲ್ ಡೀಡ್ ಇದೆ, ಅದನ್ನು ಆದಷ್ಟು ಬೇಗ ಮೂವ್ ಮಾಡಿರಿ. ಪಾರ್ಟಿಗಳು ಬರ್ತಾ ಇದ್ದಾರಂತೆ. ಬರ್ತಿದ್ದಂಗೆ ಹೆಬ್ಬೆಟ್ಟು ಮತ್ತು ಸೈನ್ ತೊಗೊಂಡ್ಬಿಟ್ಟು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ರಾಯ್ತು. ಫಸ್ಟ್ ಅಪ್ಲಿಕೇಶನ್ ಮೂವ್ ಮಾಡಿಬಿಡಿ. ಓಕೆ ಸರ್. ಮಂಜು ಅವರೇ, ಹೋಗಿ ನೀವು ಅದು ಅಪ್ಲಿಕೇಶನ್ ನಂಬರ್ ಏನಿದೆ ಅವ್ರಿಗೆ ಕೊಟ್ಬಿಟ್ಟು ಡಾಕ್ಯುಮೆಂಟ್ ಎಲ್ಲ ಕೊಡಿ, ಡೀಡ್ ಎಲ್ಲನೂ. ಅವ್ರು ಚೆಕ್ ಮಾಡಿಬಿಟ್ಟು ಅಪ್ಲಿಕೇಶನ್ ಮೂವ್ ಮಾಡ್ತಾರೆ. ಹಾಂ ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಡೀಡಲ್ಲೇ ನಿಮ್ಮ ಟೇಬಲ್ ಮೇಲಿದೆ ನೋಡಿ ಸರ್. ಹಾಂ ಮಂಜುನಾಥ್ ಅವರೇ, ನಾನು ನೋಡಿದ್ದೀನಿ, ಅಪ್ಲಿಕೇಶನ್ ಮೂವ್ ಮಾಡ್ತೀನಿ. ಹಾಂ ಓಕೆ ಸರ್. ನೋಡಿ, ಅದು ಅಪ್ಲಿಕೇಶನ್ ಮೂವ್ ಆಗಿದೆ. ಇನ್ನೊಂದು 10-15 ಮಿನಿಟ್ಸಲ್ಲಿ ಅವ್ರು ಬರಬೇಕು. ಅವ್ರು ಎಲ್ಲಿದ್ದಾರೆ ಸ್ವಲ್ಪ ಕೇಳ್ತೀರಾ? ಹಾಂ ಹಾಂ, ಇವಾಗಲೇ ಕೇಳ್ತೀನಿ ಸರ್. ಹಲೋ ಹಲೋ ಮೇಡಮ್, ಶೋಭಾ ಅವರ ಮಾತಾಡ್ತಿರೋದು? ಹಾಂ ಹೌದು, ಹೇಳಿ. ಮೇಡಮ್, ಅದು ನಿಮ್ಮ ಯಜಮಾನ್ರು ನಿಮ್ಮ ನಂಬರ್ ಕೊಟ್ಟರು. ಮೇಡಮ್, ಇವತ್ತು ರಿಜಿಸ್ಟ್ರೇಷನ್ ಇತ್ತಲ್ಲ ಮೇಡಮ್, ನಾನು ಸಬ್ ರಿಜಿಸ್ಟ್ರಲ್ಲೇ ಇದ್ದೀನಿ. ನೀವು ಇನ್ನೂ ಬರಲಿಲ್ವಲ್ಲ ಮೇಡಮ್? 10:30ಗೆ ಸ್ಲಾಟ್ಸ್ ಇದ್ದಿದ್ದು, ಬಟ್ ನೀವು ಇನ್ನೂ ಬರಲಿಲ್ವಲ್ಲ? ಅಪ್ಲಿಕೇಶನ್ ಮೂವ್ ಮಾಡಿಸಿದ್ದೀನಿ, ನೀವು ಬೇಗ ಬರಬೇಕು ಮೇಡಮ್. ಹಾಂ ಹಾಂ ಸರ್, ನಾವಿಲ್ಲೇ ಸಬ್ ರಿಜಿಸ್ಟ್ರ್ ಮುಂದೆನೇ ಇದ್ದೀವಿ, ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ. ಬಂದ್ಬಿಟ್ಟು ಇನ್ನು ಒಂದು 5 ಮಿನಿಟ್ಸಲ್ಲಿ ಅಲ್ಲೇ ಇರ್ತೀವಿ ಆಫೀಸ್ ಒಳಗಡೆ. ಓ ಹೌದಾ? ಸರಿ ಮೇಡಮ್, ಆಯಿತು ಬನ್ನಿ. ಯಾಕಂದರೆ ನಾನು ಅಪ್ಲಿಕೇಶನ್ ಮೂವ್ ಮಾಡಿಸ್ಬಿಟ್ಟಿದ್ದೀನಿ. ಇನ್ನು 10-15 ಮಿನಿಟ್ಸಲ್ಲಿ ಅದು ಅಪ್ಲಿಕೇಶನ್ ಕ್ಲೋಸ್ ಆಗಿಬಿಡುತ್ತೆ. ಹಂಗಾದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ನಿಮಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಬನ್ನಿ ಮೇಡಮ್, ಇಲ್ಲೇ ಒಳಗಡೆ ಇದ್ದೀನಿ. ಒಳಗಡೆ ಆನಂದ್ ಅವರ ಇದ್ದಾರೆ, SDA ಅವರು.
ಅಲ್ಲೇ ಕೊಟ್ಟಿದ್ದೀನಿ ಮೇಡಮ್. ನೀವು ಒಳಗಡೆ ಬಂದ್ಬಿಟ್ಟು ಸಬ್ ರಿಜಿಸ್ಟ್ರ್ ಒಳಗಡೆ ಆನಂದ್ ಅವ್ರು ಎಲ್ಲಿದ್ದಾರೆ ಅಂತ ಅಂದರೆ ಅವರೇ ಹೇಳ್ತಾರೆ ಮೇಡಮ್. ನಾನು ಅಲ್ಲೇ ಇದ್ದೀನಿ, ಬನ್ನಿ. ಹಾಂ ಸರಿ ಸರ್, ಆಯಿತು ಬಂದು. ಹಾಂ ಸರ್, ಅವ್ರು ಆಲ್ರೆಡಿ ಬಂದಿದ್ದಾರೆ. ಇನ್ನು ಒಂದು 2 ಮಿನಿಟ್ಸ್ ಬರ್ತಾರೆ. ಇಲ್ಲೇ ಕೆಳಗಡೆ ಇದ್ದಾರೆ. ಹಾಂ ಹೌದಾ, ಸರಿ ಆಯಿತು. ಅಂದರೆ ನಿಮ್ಮದು ಬೇಗ ರಿಜಿಸ್ಟ್ರೇಷನ್ ಮುಗಿದ್ಬಿಟ್ರೆ ನಾನು ಆಮೇಲೆ ಬೇರೆಯವ್ರದ್ದು ತಗೋಬೇಕು, ಅದಕ್ಕೆ ಹೇಳಿದೆ ಆ ಥರ. ಹಾಂ ಇರಲಿ ಸರ್, ಪರವಾಗಿಲ್ಲ. ಸರ್, ಆನಂದ್ ಅಂದರೆ ನೀವೇನಾ? ಹಾಂ ಹೌದು. ನೀವ್ಯಾರು, ಏನಾಗಬೇಕಿತ್ತು? ಸರ್, ಲಾಯರ್ ಮಂಜುನಾಥ್ ಅವ್ರು ಎಲ್ಲಿದ್ದಾರೆ? ಓ ಮೇಡಮ್, ನೀವೇನಾ ಶೋಭಾ ಅಂದರೆ? ಹಾಂ ಹೌದು ಸರ್, ನಾನೇ. ಹಾಂ ಮೇಡಮ್, ನಿಮ್ಮದು ರಿಜಿಸ್ಟ್ರೇಷನ್ಗೆಲ್ಲ ರೆಡಿ ಮಾಡಿಸಿದ್ದೀನಿ. ಇಲ್ಲಿ ಹೆಬ್ಬೆಟ್ ಕೊಟ್ಬಿಡಿ. ಸರ್, ಇವರೇ ಪಾರ್ಟಿ. ಬೇಗ ಹೆಬ್ಬೆಟ್ ತೊಗೊಂಬಿಡಿ ಸರ್. ಹಾಂ ಸರಿ ಆಯಿತು. ಗಿರೀಶ್ ಯಾರು? ಸರ್, ನಾನೇ ಸರ್, ಗಿರೀಶ್. ನೀವಾ? ಮೇಡಮ್ ಸ್ವಲ್ಪ ಈ ಕಡೆ ಬನ್ನಿ. ಬನ್ನಿ ಗಿರೀಶ್ ಅವರೇ, ಇಲ್ಲಿ ಒಂದು ಹೆಬ್ಬೆಟ್ ತಮ್ಮ ಇಂಪ್ರೆಷನ್ ಕೊಡಿ, ಮತ್ತೆ ಒಂದು ಸಿಗ್ನೇಚರ್ ಹಾಕಬೇಕಾಗಿದೆ, ಬನ್ನಿ. ಎಲ್ಲಿ ಸರ್? ಹಾಂ ಒಂದು ನಿಮಿಷ, ಫೈಲ್ ಕೊಡ್ತೀನಿ ರೀ. ಸರ್, ಈ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡಿ ಸರ್. ಓ ಹಾಂ ಸರ್, ಆಯಿತು ಸರ್. ಮೇಡಮ್, ನೀವು ಸೈನ್ ಮಾಡಿ. ಹಾಂ ಆಯಿತು ಸರ್. ಹಾಂ ಓಕೆ, ಒಂದು 5 ಮಿನಿಟ್ಸ್ ಹೊರಗಡೆ ವೆಯ್ಟ್ ಮಾಡಿ. ಹಾಂ ಸರಿ ಸರ್, ಆಯಿತು. ಶೋಭಾ ಅವರೇ, ಹೊರಗಡೆ ಇರಿ. ನಾನೆಲ್ಲನೂ ರೆಡಿ ಮಾಡಿಸ್ಬಿಟ್ಟು ಹೊರಗಡೆ ಬರ್ತೀನಿ. ಓಕೆ ಸರ್, ಆಯಿತು. ಸರ್, ಇನ್ನೂ ಎಷ್ಟೊತ್ತಾಗುತ್ತೆ? ಏನಿಲ್ಲ, ರಿಜಿಸ್ಟ್ರೇಷನ್ ಆಗಿದೆ. ಈಗ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಷ್ಟೇ. ಒಂದು 10-15 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಹಾಂ ಸರಿ ಸರ್, ಆಯಿತು. ನೀವು ಹೊರಗಡೆ ವೆಯ್ಟ್ ಮಾಡ್ತಾ ಇರಿ, ಅದು ಸ್ಕ್ಯಾನ್ ಎಲ್ಲ ಆದಮೇಲೆ ನಾನೇ ಕರಿತೀನಿ. ಏನು ಗಿರೀಶ್ ಇದು ಇಷ್ಟೊಂದು ಖುಷಿಯಾಗಿದ್ದೀರಾ? ಖುಷಿ ಆಗದೆ ಇರುತ್ತಾ ಹೇಳು? ಇವತ್ತು ನಮ್ಮ ಮದುವೆ ರಿಜಿಸ್ಟ್ರೇಷನ್ ಆಯ್ತಲ್ಲ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಶೋಭಾ, ಇನ್ಮೇಲೆ ನಾನು ಯಾವತ್ತೂ ನಿನ್ನ ಬಿಟ್ಟಿರೋದೇ ಇಲ್ಲ. ಅಯ್ಯೋ ಗೂಬೆ ನನ್ನ ಮಗನೇ, ರಿಜಿಸ್ಟ್ರೇಷನ್ ಅಂತೆ ರಿಜಿಸ್ಟ್ರೇಷನ್. ಇವತ್ತಿಂದ ನಾನೇ ನಿನ್ನ ಜೊತೆನಲ್ಲಿರಲ್ಲ. ಡೋಂಟ್ ವರಿ, ನಿನ್ನ ಪ್ರಾಪರ್ಟಿ ಎಲ್ಲ ನನ್ನ ಹತ್ರ ಸೇಫ್ ಆಗಿರುತ್ತೆ. ಶೋಭಾ, ಏನು ಯೋಚನೆ ಮಾಡ್ತಾ ಇದೀಯಾ? ಯಾಕೆ, ನೀನು ಖುಷಿ ಆಗಲಿಲ್ವಾ? ಅಯ್ಯೋ ಗಿರೀಶ್, ಏನು ನೀನು ಈ ಥರ ಕೇಳ್ತಾ ಇದೀಯಾ? ಇದು ನಾನು ಎಷ್ಟು ದಿನದ ಆಸೆ ಗೊತ್ತಾ? ನಿಜವಾಗ್ಲೂ ಇವತ್ತು ಆ ಆಸೆ ಈಡೇರ್ತಾ ಇದೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆದರೆ ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹಾಂ ಹೌದು ಶೋಭಾ. ಮತ್ತೆ ಇನ್ನೇನು ಸಮಾಚಾರ? ಇದೇ ಖುಷಿಗೆ ನಾನು ನೀನು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ? ಹೊರಗಡೆನಾ? ಸಾರಿ ಗಿರೀಶ್, ನನಗೆ ಇವಾಗ ಹೊರಗಡೆ ಎಲ್ಲೂ ಬರೋಕ್ಕಾಗ್ತಿಲ್ಲ. ನೀವೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ರಲ್ಲ, ಯಾಕೆ ಅದು ಕೆಲಸ ಕ್ಯಾನ್ಸಲ್ ಆಯ್ತಾ? ಅಯ್ಯೋ ದೇವ್ರೆ, ನೋಡು, ಈ ಖುಷಿನಲ್ಲಿ ನಾನು ಆ ಕೆಲಸನೇ ಮರ್ತು ಬಿಟ್ಟಿದ್ದೀನಿ. ನೋಡು, ನನಗೆ ನೀನಿದ್ರೆ ನನಗೆ ಇಡೀ ಪ್ರಪಂಚನೇ ಮರ್ತು ಬಿಡ್ತೀನಿ. ನಾನು ಬೇರೆ ಯಾವುದೂ ಮುಖ್ಯ ಅಲ್ಲ ಶೋಭಾ. ನನಗೆ ನೀನು ಫಸ್ಟು, ಆಮೇಲೆ ಮಿಕ್ಕಿದ್ದೆಲ್ಲನೂ. ಅದು ಕೆಲಸ ಇದೆ. ನಾನು ಈ ಮದುವೆ ರಿಜಿಸ್ಟ್ರೇಷನ್ನು ಅದು ಇದು ಅನ್ನೋ ಖುಷಿನಲ್ಲಿ ಎಲ್ಲ ಮರ್ತುಬಿಟ್ಟೆ. ಸಾರಿ. ಅಯ್ಯೋ, ಅದಕ್ಕೆ ಯಾಕೆ ಸಾರಿ ಕೇಳ್ತೀಯಾ? ಅಲ್ಲ, ಅದು ಕೆಲಸ ಇಂಪಾರ್ಟೆಂಟ್ ಅಲ್ಲ ಅಂತಂದ್ರೆ ಬಿಡು, ಬೇಡ. ಇಲ್ಲ, ಅದು ತುಂಬ ಇಂಪಾರ್ಟೆಂಟ್ ಕೆಲಸನೇನೆ. ಅದೇ ನಾನು ನಿನ್ಗೆ ಹೇಳಿದ್ನಲ್ಲ, ಆ ದೀಪ್ತಿ ಮಗಳನ್ನ ಒಂದು ಕಡೆ ಇಟ್ಟಿದ್ದೀನಿ ಅಂತ. ಅದು ಪ್ರಾಪರ್ಟಿ ಎಲ್ಲ ನನ್ನ ಹೆಸ್ರಿಗೆ ಮಾಡಿಸೋದಕ್ಕೆ ಲಾಯರ್ನ ಮೀಟ್ ಮಾಡಬೇಕು ಅಂತ ನಾನು. ಅಂತಾನೆ ನಿಮ್ಮ ಲಾಯರ್ ಇದ್ದಾರಲ್ಲ, ಅವ್ರ ಹತ್ರನೇ ಮಾತಾಡಿ ಪ್ರಾಪರ್ಟಿ ಎಲ್ಲ ಡೀಲ್ ಮಾಡಿಸ್ಬೋದಲ್ವಾ? ಅಯ್ಯೋ, ಇವನೇನಾದರೂ ಲಾಯರ್ ಜೊತೆ ಮಾತಾಡಿ ಆಮೇಲೆ ಇವನು ಪರಿಚಯ ಆಗಲಿ ಎಲ್ಲ ಹೇಳ್ಬಿಟ್ರೆ ಬೇಡ ಬೇಡ ಬೇಡ. ಇವನನ್ನ ಈ ಲಾಯರ್ ಜೊತೆ ಮಾತಾಡೋದಕ್ಕೆ ಬಿಡಬಾರ್ದು ನಾನು. ಅಯ್ಯೋ ಗಿರೀಶ್, ನೀನು ಈ ಲಾಯರ್ ಹತ್ರನ 100 ಕೋಟಿ ಪ್ರಾಪರ್ಟಿ ಅಂತ ಅಂದರೆ ಸುಮ್ಮನೆ ಆಯ್ತಾ? ನೋಡು, ಈ ಲಾಯರ್ ಹತ್ರ ಬೇಡ, ಬೇರೆ ಯಾರಾದರೂ ಒಳ್ಳೆ ಲಾಯರ್ನ ಹಿಡಿದು ಮಾಡಿಸ್ಕೊಳ್ಳುವಂತೆ. ಇವ್ರ ಹತ್ರ ಏನು ಬೇಡ ಬಿಡು. ಇದೊಂದು ಮದುವೆ ರಿಜಿಸ್ಟ್ರೇಷನ್ ಅಲ್ವಾ, ಅದಕ್ಕೆ ಇವ್ರ ಹತ್ರ ಮಾಡಿಸ್ಕೊಂಡೆ. ಅರ್ಜೆಂಟ್ಗೆ ಇನ್ಯಾರು ಸಿಗಲಿಲ್ಲ ಅಂತ. ಬೇರೆ ಯಾರನ್ನಾರು ಹುಡ್ಕೋಣ ಬಿಡು. ಯಾರು ಒಳ್ಳೆ ಲಾಯರ್ನ ಹುಡುಕಿ ರಿಜಿಸ್ಟ್ರೇಷನ್ಗೆ ಮಾತಾಡೋಣ. ಹೌದಾ? ನೀನು ಹೇಳ್ತಾ ಇದೀಯ ಅಂತ ಅಂದರೆ ನಾನು ನೀನು ಹೇಳೋದಕ್ಕೆಲ್ಲ ಎಸ್ ಅಂತೀನಿ. ಭಾಳ ಒಳ್ಳೆಯವ್ರು ನಮ್ಮಿಸ್ಸು, ಏನು ಹೇಳಿದ್ರು ಎಸ್. ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ಏನಪ್ಪ ನೀವು? ಸರಿ ಆಯಿತು. ಗಿರೀಶ್, ನೀವು ಮತ್ತೆ ಹೊರಡಿ. ಅದೇನಿದೆ ಡಾಕ್ಯುಮೆಂಟ್ ನಾನು ಇಸ್ಕೊಂಡು ಮನೆಗೆ ಹೋಗ್ತೀನಿ. ಹೌದಾ? ತುಂಬ ಲೇಟ್ ಆಗುತ್ತಂತ? ಹಾಂ ಹೌದು ಗಿರೀಶ್, ಸ್ವಲ್ಪ ಲೇಟ್ ಆಗ್ಬೋದು ಅನ್ಸುತ್ತೆ. ಅದೆಲ್ಲ ಸಬ್ ರಿಜಿಸ್ಟ್ರ್ವರೆಗೂ ಹೋಗ್ಬರ್ಬೇಕಲ್ಲ. ನೀವು ನಿಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡಿ ಆಯಿತಾ? ನಾನು ನಿಮಗೋಸ್ಕರ ಸ್ಪೆಷಲ್ಲಾಗಿ ಏನಾದರೂ ರೆಡಿ ಮಾಡಿರ್ತೀನಿ. ಹೌದಾ? ಸರಿ ಆಯಿತು. ಮನೇಲಿ ಯಾಕೆ ಸುಮ್ಮನೆ ಅಡುಗೆ ಮಾಡಿ ಕಷ್ಟಪಡ್ತೀಯಾ? ಹೊರಗಡೆ ಎಲ್ಲಾದರೂ ಹೋಗೋಣ ಬಿಡು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಎಷ್ಟೊಂದು ರೆಸ್ಟೋರೆಂಟ್ಗಳಿದ್ದಾವೆ. ನಾನು, ನೀನು, ಅಮ್ಮ, ಮಂಜು ಮತ್ತು ನಮ್ಮ ಶರ್ಮಿಳಾ ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ನಾವು ಇಷ್ಟು ಜನನೂ ಹೋಗ್ಬಿಟ್ಟು ಫುಲ್ ಎಂಜಾಯ್ ಮಾಡಿಬಿಡೋಣ. ಹಾಂ ಹೌದಾ? ಸರಿ ರೀ, ಆಯಿತು. ಹಾಗಿದ್ರೆ ಸರಿ, ನೀವು ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬೇಗ ಬನ್ನಿ. ಹೊರಗಡೆ ಹೋಗೋಣ, ರೆಡಿಯಾಗಿರ್ತೀನಿ. ಸರಿ, ಹಾಗಾದರೆ ನಾನಿನ್ನು ಹೊರಡ್ತೀನಿ. ಬಾಯ್. ಬಾಯ್ ಗಿರೀಶ್. ಹಬ್ಬ, ಸದ್ಯ ಎಲ್ಲ ಕ್ಲಿಯರ್ ಆದರೆ ಅಷ್ಟೇ ಸಾಕು. ಓ ಮೇಡಮ್, ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ? ಹಾಂ ಸರ್. ಅಲ್ಲ, ಆಯ್ತಾ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯ್ತಾ? ಹಾಂ ಮೇಡಮ್, ಕಂಪ್ಲೀಟ್ ಆಯಿತು. ಅದು ಫೀಸ್ ಎಲ್ಲ ಕೊಡಬೇಕಾಗಿತ್ತು. ಇಲ್ಲಿ ಸ್ವಲ್ಪ ಫೀಸ್ ಕೊಡಬೇಕಾಗಿತ್ತು. ನಿಮ್ಮ ಮನೆಯವ್ರು ಇನ್ನೂ ಬ್ಯಾಲೆನ್ಸ್ ಪೇ ಮಾಡಿಲ್ಲ. ರಿಜಿಸ್ಟ್ರೇಷನ್ ಆದಮೇಲೆ ಕೊಡ್ತೀನಿ ಅಂತ ಹೇಳಿದರು.
ಅದಕ್ಕೆ ನಿಮಗೆ ಕೇಳೋಣ ಅಂತ ಬಂದೆ. ಸರ್ ಒಟ್ಟಿನಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆಯ್ತು ತಾನೇ? ಗಿರೀಶ್ದು ಸೈನ್ ಎಲ್ಲ ಕರೆಕ್ಟಾಗಿ ತಗೊಂಡಿದ್ದೀರಾ? ಹಾಂ ಮೇಡಮ್, ಎಲ್ಲ ಕರೆಕ್ಟ್ ಆಗಿದೆ. ರಿಜಿಸ್ಟ್ರೇಷನ್ ಆಗೋಯ್ತು, ಸ್ಕ್ಯಾನಿಂಗ್ ಕಳಿಸಿದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ನಿಮ್ಮ ಫೈಲ್ ನಿಮ್ಮ ಕೈಯಲ್ಲಿ ಇರುತ್ತೆ ನೋಡಿ, ಡಾಕ್ಯುಮೆಂಟು. ಹೌದಾ ಸರ್, ಅದು ಪ್ರಾಪರ್ಟಿ ಎಲ್ಲ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಎಷ್ಟು ದಿನ ತಗೊಳುತ್ತೆ? ಏನಿಲ್ಲ ಮೇಡಮ್, ಇನ್ನೊಂದು 3-4 ಡೇಸಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂತ ಅಂದರೆ ನೀವೇ ಖುದ್ದಾಗಿ ನಿಮ್ಮದು ರಿಜಿಸ್ಟ್ರೇಷನ್ ಆಗಿರೋ ಕಾಪಿ ತೊಗೊಂಡೋಗಿ ಕೊಟ್ಟು ನಿಮ್ಮ ಹೆಸರು ಖಾತೆ ಮಾಡಿಸ್ಕೋಬೇಕಾಗುತ್ತೆ. ಹೌದಾ, ಸರಿ ಸರ್, ಆಯಿತು, ಥ್ಯಾಂಕ್ ಯು. ಇಟ್ಸ್ ಓಕೆ ಮ್ಯಾಮ್. ಅದೇ ಫೀಸ್ದೊಂದು ನಿಮ್ಮ ಮನೆಯವ್ರಿಗೆ ಹೇಳಿ ಕೊಡಿಸ್ಕೊಟ್ರೆ ನಾನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಿಮ್ಮ ಫೈಲ್ ತಂದು ಕೊಡ್ತೀನಿ. ಹಾಂ, ಇವಾಗಲೇ ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀನಿ ಸರ್. ಸರಿ ಮೇಡಮ್, ಆಯಿತು, ಬೇಗ ಬರೋಕ್ಕೆ ಹೇಳಿ. ಎಲ್ಲೋದ ಇವನು? ಬರ್ತೀನಿ ಅನ್ಕೊಂಡು ಎಲ್ಲಿದ್ದಾನೆ, ಇನ್ನೂ ಬರಲೇ ಇಲ್ವಲ್ಲ. ಹಲೋ ಮೇಡಮ್, ಶೋಭಾ ಅವರೇ. ಓ ರೀ, ನೀವಾ? ಎಲ್ಲಿ ಹೋಗ್ಬಿಟ್ಟಿದ್ರಿ ನೀವು? ಅಲ್ಲ, ಇಲ್ಲೇ ಆಫೀಸ್ ಹತ್ರ ಇರ್ಬೇಕು ತಾನೇ? ಎಲ್ಲಮ್ಮ ನಿನಗೆ ಗೊತ್ತು ತಾನೆ, ಆ ಗಿರೀಶ್ ಬರ್ತಿದ್ನಲ್ಲ, ಅದಕ್ಕೆ ಬೇರೆ ಕಡೆ ಹೋಗಿದ್ದೆ. ಈಗೇನು ರಿಜಿಸ್ಟ್ರೇಷನ್ ಎಲ್ಲ ಆಯ್ತಾ? ಸಕ್ಸಸ್. ಅವ್ನು ಸೈನ್ ಹಾಕ್ಬಿಟ್ಟು ಹೋಗ್ಬಿಟ್ಟ. ಸಾಯಂಕಾಲ ಬೇಗ ಬರ್ತೀನಿ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಹೋದ. ಆಮೇಲೆ ಇವರು ಲಾಯರ್ ಅವ್ರು ಬಂದಿದ್ರು, ಅವ್ರಿಗೆ ಫೀಸ್ ಏನೋ ಬ್ಯಾಲೆನ್ಸ್ ಉಳಿಸಿದೆಯಂತೆ. ಫೀಸ್ ಎಲ್ಲ ಕೊಟ್ಬಿಟ್ರೆ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನಿದೆ ಕ್ಲಿಯರ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ಇಸ್ಕೊಂಬ. ನಾನು ನೀನು ಇವತ್ತು ಮಧ್ಯಾಹ್ನ ಮನೆಯಲ್ಲೇ ಪಾರ್ಟಿ ಮಾಡೋಣ. ಓ ವೆರಿ ನೈಸ್. ಓಕೆ, ನಾನು ಅದು ಏನಿದೆ ಫೀಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ಇಸ್ಕೊಂಬರ್ತೀನಿ. ಅಲ್ಲ, ನೀನು ಪ್ರಾಪರ್ಟಿ ಎಲ್ಲ ರಿಜಿಸ್ಟರ್ ಮಾಡಿಸ್ಕೊತಿರೋದು ಆ ಗೂಬೆ ನನ್ನ ಮಗನಿಗೆ ಗೊತ್ತೇ ಆಗಲಿಲ್ವಾ? ಅವನ್ಗ ಅಯ್ಯೋ ಮಂಗ್ ತಿನ್ನೆ, ಅದೊಂದು ಸೈನ್ ಹಾಕೊಂದ್ ಕಡೆ ಸೈನ್ ಹಾಕ್ತಾ, ಫೋಟೋ ತೆಗೆದಿದ್ದ ಕಡೆ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡ. ಅಲ್ಲ ಕಣೋ, ಅವನು ಗೊತ್ತೇ ಆಗ್ಲಿಲ್ಲ, ಅವ್ನ ಪೇಪರ್ನ ಓದ್ಲೇ ಇಲ್ಲ, ಕಣ್ಣು ಮುಚ್ಕೊಂಡು ಸೈನ್ ಹಾಕ್ಬಿಟ್ಟ. ಒಂದು ರೀತಿ ಅದು ಒಳ್ಳೇದೇ ಆಯ್ತು ಅನ್ಕೋ. ಅವನೇನಾದ್ರೂ ಪ್ರಾಪರ್ಟಿ ಎಲ್ಲ ನನ್ನ ಹೆಸ್ರಿಗೆ ಮಾಡ್ಕೋತಿದ್ದೀನಿ ಅಂತ ಗೊತ್ತಾಗಿದ್ದಿದ್ರೆ ಮಾಡ್ಕೊಡ್ತಿದ್ನೋ ಬಿಡ್ತಿದ್ನೋ ನನಗಂತೂ ಗೊತ್ತಿಲ್ಲ. ಆದ್ರೆ ಏನಾದ್ರೂ ಒಂದು ಸಮಸ್ಯೆ ಆಗೋದು ಅಂತ ನನ್ಗನ್ನಿಸ್ತಾ ಇದೆ. ಹೋಗ್ಲಿ ಬಿಡು, ಅವ್ನು ನಿನ್ನೆನ ಇಷ್ಟೊಂದು ನಂಬಿರೋದೇ ನಮ್ಗೆ ಅನುಕೂಲ ಆಗಿದ್ದು. ಸರಿ ಆಯಿತು, ನಾನು ಅದು ಡಾಕ್ಯುಮೆಂಟ್ ಇಸ್ಕೊಂಬರ್ತೀನಿ. ನೀನು ಅಲ್ಲೇ ಕಾರ್ ನಿಲ್ಸಿದ್ದೀನಿ, ಕಾರ್ ಲಾಕ್ ಓಪನ್ ಮಾಡಿಬಿಟ್ಟೆ ಬಂದಿದ್ದೀನಿ. ಹೋಗು, ನಿನ್ನ ಕಾರಲ್ಲಿ ಕೂತ್ಕೊಂಡಿರು. ಹಾ ಸರಿ ರೀ, ಆಯ್ತು. ಈ ಕೆಲಸ ಇಷ್ಟೊಂದು ಈಸಿಯಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೇಗೋ ಕೆಲಸ ಆಯ್ತಲ್ಲ, ಅಷ್ಟೇ ಸಾಕು.